ಏನದು? ಇಲ್ಲಿ ಬಂಕ್ರಣ್ಣನ ಮೇಲೆ ರಂಗಮ್ಮ ದೇವ್ರು ಬರ್ತದೆ, ಬಹಳ ಪವರ್ಫುಲ್ಲು. ವಿರುದ್ಧ ಯಾರ್ಯಾರು ಸಂಘ ಕಟ್ಟವ್ರ ಅವರೆಲ್ಲ ಸರ್ವನಾಶ ಆಗುತ್ತೆ ಅಂದ್ಬಿಟ್ಟು ವರ ಕೇಳ್ಕೊಳ್ಳಿ ಬನ್ನಿ. ರಂಗಮ್ಮ ಅಂತ ಏನು ಹಂಗೈತೆ? ಬಂದ್ರ ಮಗನ ಸಮಸ್ಯೆ ಬಂದಾಗ ಈ ಅಮ್ಮನ ಹಬ್ಬಕ್ಕೆ ಬಂದೇನೋ. ಒಂದ್ ನಿಮಿಷ, ನನ್ನ ಸಮಸ್ಯೆ ಹಂಗಿರ್ಲಿ, ನಿನ್ನ ಸಮಸ್ಯೆ ಏನು? ಯಾರ ಇವನು? ಯಾರ ಇವನು? ಓಲೆ ಮುಗಿದ 6 ತಿಂಗಳ ಅದೇ ಕಲರ್ ಲವನೆ. ಯಾರ ಇವನು? ಅಮ್ಮ ರಂಗಮ್ಮ ಮಿಮ್ಮಿಡ್ ಬಂದವಳೆ. ಏನ್ ಬೇಕು ಕೇಳ್ಕೊಳ್ಳಿ. ರಂಗಮ್ಮ ದೇವರ ಅಮ್ಮ, ನೀನು ನನಗೆ ವರ ಕೊಡೋದಂಗಿರ್ಲಿ, ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬಿಡಮ್ಮ. ಈಗ ಏನ್ ಬೇಕು ಕೇಳೋ. ತಾಯೇ ರಂಗಮ್ಮ, ನೀನು ಹೆಣ್ಣು ದೇವರು, ಇಂಥ ಗಂಡು ದೇಹದ ಮೇಲೆ, ಅದರಲ್ಲೂ ಕಿತ್ತೋಗಿರೋ ಈ ಶೇಪ್ಲೆಸ್ ದೇಹದ ಮೇಲೆ ಹೆಂಗಮ್ಮ ಅಡ್ಜಸ್ಟ್ ಮಾಡ್ಕೊಂಡಂತೆ? ಹಿಂಗೆಲ್ಲ ಮಾತಾಡಿದ್ರೆ ಅಮ್ಮನಿಗೆ ಸಿಟ್ಟು ಬರ್ತದೆ. ನಿಮ್ಗೆ ಏನ್ ಬೇಕು ಅಷ್ಟು ಮಾತ್ರ ಕೇಳಿ. ಏನ್ ವರ ಕೇಳಿದ್ರು ಕೊಡ್ತಾಳೆ ತಾಯಿ? ಏನ್ ಬೇಕು ಕೇಳು ಕೇಳು. ಓ ತಾಯಿ, ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ ತಮಿಳುನಾಡಿಗೆ ಹರಿಯೋದ್ರಿಂದ ನಮ್ಮ ತಮಿಳುನಾಡು ಕರ್ನಾಟಕ ಪ್ರಾಬ್ಲಮ್ ಆಗಿ ಇಡೀ ದೇಶನೇ ಹತ್ಕೊಂಡು ಉರಿತಾ ಇದೆಯಮ್ಮ. ದಯವಿಟ್ಟು ನಮ್ಮ ಕಾವೇರಿ ನದಿನ ಆ ನೀರಿಲ್ದಿರೋ ಬಳ್ಳಾರಿ ಕಡೆಗೋ, ಆ ನೀರಿಲ್ದಿರೋ ಹುಬ್ಳಿ ಕಡೆಗೋ, ಅಲ್ಲ ನೀರಿಲ್ದಿರೋ ಗದಗ ಕಡೆಗೋ ತಿರುಗಿಸಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಮ್ಮ. ದಯವಿಟ್ಟು ಇಷ್ಟು ಮಾಡ್ಬಿಡಮ್ಮ. ಅಯ್ಯೋ, ಇದೇನ್ ತಾಯಿ, ರಭಸವಾಗಿ ನೀರ್ ಬಿಡು ಅಂದ್ರೆ ನೀರು ಉಗಿಸಾಕ್ಬಿಡ್ತಾ. ಹೋಗ್ಲಿ ಬಿಡು ತಾಯಿ, ಈ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಒಂದೇ ಚಿಕ್ಕ ಪ್ರಾಬ್ಲಮ್ ಕೇಳ್ತೀನಿ. ಓಝೋನ್ ಲೇಯರ್ ಕಟ್ ಆಗಿ ಬೆಂಗಳೂರಲ್ಲಿ ಇತ್ತೀಚೆಗೆ ಕೂಲಿಂಗ್ ಕಮ್ಮಿ ಆಗಿ ಹೀಟ್ ಆಗ್ಬಿಟ್ಟಿದೆ. ಹೆಂಗಾದ್ರೂ ಮಾಡಿ ಐಸ್ ಕಡೆ ದೊಡ್ಡ ಹಿಮಾಲಯದಿಂದ ತಂದು ಈ ಕಡೆ ಶಿವಾಜಿನಗರದ ಕಡೆಗೋ, ಈ ಕಡೆ ಗೋರಿಪಾಳ್ಯದ ಕಡೆಗೆ ಇಟ್ಬಿಟ್ರೆ ಬೆಂಗಳೂರು ಸ್ವಲ್ಪ ಕೂಲ್ ಆಗ್ಬೋದು ಅಂತ ಈ ಒಂದು ಚಿಕ್ಕ ಪ್ರಾಬ್ಲಮ್ ನಾನು ದಯವಿಟ್ಟು ಸಾಲ್ವ್ ಮಾಡ್ತಾಯಿ. ಮಾತಾಡ್ಕೊಂಡು ಅಮ್ಮನಿಗೆ ಸಿಟ್ಟು ಬಂದಿದೆ. ನಿಮ್ಗೆಲ್ಲ ಕೆಟ್ಟಾಗುತ್ತೆ. ಈ ಊರೇ ಜಾಸ್ತಿ ಆಗುತ್ತೆ. ನೀವೊಂದು ಓಡ್ಸಿ ಓಡ್ಸಿ. ಯಾವ್ದ ರಂಗಮ್ಮ ಅಂತ ರಂಗಮ್ಮ? ಯಾವ್ದೋ ಇದು ದೇವ್ರು? ನಿಮ್ಮಂತವ್ರು ಇರೋದ್ರಿಂದ ಕಣ ದೇವ್ರಿಗೆ ಅವಮಾನ ಆಗ್ತಾ ಇರೋದು. ಕಲ್ ಸಿಕ್ಲಿ, ಕರ್ಪೂರ ಸಿಕ್ಲಿ, ಕೋಲ್ ಸಿಕ್ಲಿ, ಇದೆಲ್ಲ ಒಂದು ದೇವ್ರ? ಇದು ದೇವ್ರನೋ? ಯಾವ್ದೋ ದೇವ್ರು? ಏನೋ ನಿಮ್ ಪ್ರಾಬ್ಲಮ್? ಈ ದೇವ್ರು ಸಾಲ್ವ್ ಮಾಡಿದ್ಯೇನೋ? ನಾನ್ ಸಾಲ್ವ್ ಮಾಡ್ತೀನಿ ಕಣ. ಏನೋ ನಿಮ್ ಪ್ರಾಬ್ಲಮ್ ಹೇಳ್ರು. ತುಂಬಾ ಸಾಲ ಮಾಡ್ಕೊಂಡಿದೀನಿ. ಸ್ಕೂಲ್ ಫೀಸು ಕಟ್ಟಿಲ್ಲ, ಮನೆ ಬಾಡಿಗೆನೂ ಕಟ್ಟಿಲ್ಲ. ದೇವ್ರ ಹತ್ರ ದುಡ್ಡು ಕೇಳೋಣ ಅಂತ ಬಂದೆ ಸ್ವಾಮಿ. ಈ ದೇವ್ರನ್ನ ಕೇಳಿದ್ರೆ ಏನು ಕೊಡಲ್ವಲ್ಲೋ? ನನ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದೆ, ಒಡವೆ ತಗೋಬೇಕು, ಬಟ್ಟೆ ತಗೋಬೇಕು, ಯಾರು ಸಾಲ ಕೊಡ್ತಾ ಇಲ್ಲ. ಅದಕ್ಕೆ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಬಂದೆ. ಒಡವೆಗೆ ಯಾಕಮ್ಮ ಕಷ್ಟ ಪಡ್ಬೇಕು? ಇಲ್ಲೇ ನೇತಾಡ್ಕೊಂಡಲ್ವ ಎಂಜಾಯ್ ಮಾಡ್ರಿ. ಏನೋ ನಿನ್ ಪ್ರಾಬ್ಲಮ್? 30 ವರ್ಷದಿಂದ ಸರ್ಕಾರಿ ನೌಕರಲ್ಲಿದ್ದೀನಿ ಸ್ವಾಮಿ. ಆದ್ರೆ ಬೆಂಗಳೂರಿನಲ್ಲಿ ಒಂದ್ ಮನೆ ಮಾಡ್ಕೊಳಕ್ ಆಗಿಲ್ಲ. ಅದಕ್ಕೆ ತಾಯಿ ಹತ್ರ ಬೇಡ್ಕೊಳಕ್ ಬಂದಿದ್ದೀನಿ ಸ್ವಾಮಿ. ಎಲ್ಲ ಪೇಪರ್ ಕಡೆ. ಅಮ್ಮ ತಾಯೇ, ತುಂಬಾ ಫ್ರೀ ಆಗಿದ್ಯಾ? ಎಡಿಗೆ ಕೊಡಮ್ಮ, ದಯವಿಟ್ಟು ಒಂದು 70 ಓದ್ಬಿಡಮ್ಮ. ಏನ್ ಬೇಕಾದ್ರೆ ಬರ್ಕೊಳ್ಳಿ. ಅಯ್ಯೋ, ಮನೆ ಪತ್ರ. ಅಯ್ಯೋ, ಸೈಟ್ ಸಿಕ್ತು. ಎಂಜಾಯ್ ಮಾಡ್ರ. ಯಾರು ನೀನು? ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಮಾಡಿ ತಮಾಷೆ ನೋಡ್ತಾ ಇದೀಯಾ? ಮಾಡ್ತೀನಿ ನಿಮ್ಮಿಬ್ಬರಿಗೆ. ಡಬ್ಬಾನ ಏನಾರ ಬರ್ಗಿರ್ಕೊಂಬಿಟ್ಟೆ ಹಂಗೆ. ತೋಳ ಡಬ್ಬದಲ್ಲಿ ಹಾಕೊಳ್ಳ. ಓಡ್ಸೋ. ಮಣ್ಣನ್ನ ಹುಳ ತಿನ್ನುತ್ತೆ, ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪನ ಹಾವು ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ. ಈ ತರ ಒಬ್ಬರನ್ನ ಹೊಡೆದು ತಿನ್ಲೇಬೇಕು, ಬದುಕ್ಲೇಬೇಕು. ಇಷ್ಟೇ ಜೀವನ. ಏನ್ ಹೇಳ್ತಿರ? ಬಂದ್ರು